ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 9/4/2025. ಪ್ರತಿಯೊಬ್ಬರ ನಾಡಿಯನ್ನ ನೋಡಿ ಮೊದಲು ಅವರಿಗೆ ತಂದೆಯ ಮೇಲೆ ನಿಶ್ಚಯ ಮಾಡಿಸಿ ನಂತರ ಮುಂದುವರೆಯಿರಿ. ನಿಶ್ಚಯ ಇಲ್ಲ ಎಂದರೆ ಜ್ಞಾನವನ್ನ ಕೊಡುವುದು ಸಮಯದ ವ್ಯರ್ಥ ಮಾಡುವುದಾಗಿದೆ. ಅಂತರ್ಮುಖತೆಯ ಮುಖ್ಯ ಪುರುಷಾರ್ಥವು ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡುತ್ತದೆ. ಯಾರು ಅಂತರ್ಮುಖಿಯಾಗಿ ಯೋಗಿ ಮಕ್ಕಳಿದ್ದಾರೆಯೋ ಅವರೆಂದೂ ದೇಹಾಭಿಮಾನದಲ್ಲಿ ಬಂದು ಮುನಿಸಿಕೊಳ್ಳುವುದಾಗಲಿ ಜಗಳವಾಡುವುದಾಗಲಿ ಮಾಡುವುದಿಲ್ಲ. ಭಗವಂತನು ಒಬ್ಬರೇ ಆಗಿದ್ದಾರೆ. ಅವರೇ ಪತಿತ ಪಾವನನಾಗಿದ್ದಾರೆ. ಅಲ್ಲದೆ ಜ್ಞಾನ ಸಾಗರ ಸುಖದ ಸಾಗರನಾಗಿದ್ದಾರೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ. ಭಗವಂತನಂತೂ ಸ್ವತಃ ತಿಳಿಸುತ್ತಾರೆ, ಈ ಶಾಸ್ತ್ರಗಳನ್ನು ನಾನು ತಿಳಿಸಲಿಲ್ಲ. ನನ್ನ ಜ್ಞಾನವು ಶಾಸ್ತ್ರಗಳಲ್ಲಿಲ್ಲ. ನಾನಂತೂ ಜ್ಞಾನವನ್ನ ನೀಡಿ ಸದ್ಗತಿ ಮಾಡಿ ಹೊರಟು ಹೋಗುತ್ತೇನೆ. ಭಗವಂತನು ಬಂದಾಗ ತಮ್ಮ ಪರಿಚಯವನ್ನ ತಿಳಿಸುತ್ತಾರೆ. ನಾನು ಹೇಳುತ್ತೇನೆ, ಇದು 5,000 ವರ್ಷಗಳ ಕಲ್ಪವಾಗಿದೆ. ನಾನು ಬ್ರಹ್ಮರವರ ಮುಖದಿಂದ ತಿಳಿಸುತ್ತೇನೆ. ಪರಮಾತ್ಮನು ಜ್ಯೋತಿ ಸ್ವರೂಪನಾಗಿದ್ದಾರೆ. ಅವರ ಮಕ್ಕಳು ಜ್ಯೋತಿ ಸ್ವರೂಪರಾಗಿದ್ದಾರೆ. ಆದರೆ ನೀವು ಮಕ್ಕಳು ಪತಿತ ಆತ್ಮರಾಗಿದ್ದೀರಿ. ಅದರ ಕಾರಣ ಜ್ಯೋತಿಯು ನಂದಿ ಹೋಗಿದೆ. ಭಕ್ತಿ ಮಾರ್ಗವು ಈಗ ಕಳೆದಿದೆ. ಕಲಿಯುಗದಲ್ಲಿ ಭಕ್ತಿ ಮಾರ್ಗವಿದೆ. ಈಗ ಸಂಗಮ ಯುಗದಲ್ಲಿ ಜ್ಞಾನ ಮಾರ್ಗವಿದೆ. ನಾವು ಸಂಗಮ ಯುಗಿಗಳಾಗಿದ್ದೇವೆ. ರಾಜಯೋಗವನ್ನ ಕಲಿಯುತ್ತಿದ್ದೇವೆ. ತಂದೆಯು ತಿಳಿಸುತ್ತಾರೆ, ಯಾವಾಗ ದುರ್ಗತಿ ಅರ್ಥಾತ್ ನನ್ನ ನಿಂದನೆಯು ಮುಕ್ತಾಯವಾಗುವ ಸಮಯವಾಗುವುದೋ ಆಗ ನಾನು ಬರುತ್ತೇನೆ. ಯಾವ ಮಕ್ಕಳು ಜ್ಞಾನಿಯ ಜೊತೆ ಯೋಗಿಯಾಗಿರುವುದಿಲ್ಲವೋ ಅವರಲ್ಲಿ ದೇಹಾಭಿಮಾನದ ಅಂಶವು ಅವಶ್ಯವಾಗಿ ಇರುವುದು. ಯೋಗದ ಮೇಲೆ ಪುರುಷಾರ್ಥ ಬಹಳ ಕಡಿಮೆ ಇದೆ. ಚಾರ್ಟ್ ಅನ್ನ ಇಡಿ ಎಂದು ತಂದೆಯು ಎಷ್ಟೊಂದು ತಿಳಿಸಿದ್ದಾರೆ. ಮುಖ್ಯವಾದುದೇ ಯೋಗದ ಮಾತಾಗಿದೆ. ಮಕ್ಕಳಲ್ಲಿ ಜ್ಞಾನವನ್ನ ತಿಳಿಸುವ ಉಮಂಗವಂತೂ ಇದೆ. ಆದರೆ ಯೋಗವಿಲ್ಲ ಅಂದಾಗ ವಿಕರ್ಮಗಳು ವಿನಾಶವಾಗುವುದಿಲ್ಲ. ತಮ್ಮನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಸಮಯ ನೆನಪಿನಲ್ಲಿರುತ್ತೇನೆ ಮತ್ತು ತಂದೆಗೆ ಫಲಿತಾಂಶವನ್ನ ತಿಳಿಸಬೇಕು. ನೆನಪಿನಲ್ಲಿದ್ದಾಗಲೇ ಕಲ್ಯಾಣವಾಗುವುದು. ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ. ತಂದೆಯ ನೆನಪಿರಲಿ. ನೆನಪು ಮಾಡುವುದು ಅತ್ಯವಶ್ಯಕವಾಗಿದೆ. ನೆನಪಿನೊಂದಿಗೆ ಪ್ರೀತಿ ಇದ್ದಾಗಲೇ ಶ್ರೀಮತದಂತೆ ನಡೆಯುತ್ತೀರಿ. ಯಾರು ಪಕ್ಕಾ ಆಗಿರುವವರೋ ಅವರ ಚಲನೆಯು ಬಹಳ ಘನತೆಯ ಮರ್ಯಾದಾ ಪೂರ್ವಕ ಆಗಿರುವುದು. ಬಹಳ ಕಡಿಮೆ ಮಾತನಾಡುತ್ತಾರೆ. ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಪಾತ್ರವೆಲ್ಲವೂ ತುಂಬಲ್ಪಟ್ಟಿದೆ. ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ. ನೋಡಲು ಏನು ಕಾಣುವುದಿಲ್ಲ. ಇವು ತಿಳಿದುಕೊಳ್ಳುವ ಮಾತಾಗಿದೆ. ದೇಹ ಸಹಿತವಾಗಿ ಎಲ್ಲವನ್ನ ಬಿಟ್ಟು ಒಬ್ಬ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಿ. ಮೊದಲು 8, ನಂತರ 100, ನಂತರ 16,000 ಅಂದಾಗ ಮಾಲೆಯಲ್ಲಿ ಪೋಣಿಸಲ್ಪಡಲು ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ಭಾಗ್ಯದಲ್ಲಿದ್ದರೆ ಸಿಗುವುದು ಎಂದು ತಿಳಿದುಕೊಳ್ಳುವವರು ಅನೇಕರಿದ್ದಾರೆ. ವಿದ್ಯೆಯ ಲಕ್ಷ್ಯವೇ ಇಲ್ಲ. ಆದ್ದರಿಂದ ಮಕ್ಕಳು ನೆನಪಿನ ಚಾಟನ್ನ ಇಟ್ಟುಕೊಳ್ಳಬೇಕಾಗಿದೆ. ಯೋಗದಲ್ಲಿ ಬಹಳ ಪರಿಶ್ರಮವಿದೆ. ಪ್ರಯತ್ನ ಪಟ್ಟು ನೋಡಿಕೊಳ್ಳಬೇಕು. ಕರ್ಮದಲ್ಲಿ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೇವೆ. ನೆನಪಿನಲ್ಲಿರುವುದರಲ್ಲಿಯೇ ಕಲ್ಯಾಣವಿದೆ. ಸೂಕ್ಷ್ಮ ಬುದ್ಧಿಯಿಂದ ಈ ನಾಟಕದ ರಹಸ್ಯವನ್ನ ತಿಳಿದುಕೊಳ್ಳಬೇಕಾಗಿದೆ. ಇದು ಬಹಳ ಬಹಳ ಕಲ್ಯಾಣಕಾರಿ ನಾಟಕವಾಗಿದೆ. ಇದನ್ನ ಯಥಾರ್ಥವಾಗಿ ತಿಳಿದುಕೊಂಡು ಖುಷಿಯಾಗಿರಬೇಕಾಗಿದೆ. ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಕೊಡುವಂತಹ ಮಾಯಾ ಪ್ರೂಫ್ ಭವ. ಎಚ್ಚರಿಕೆ ರೂಪಿ ಚೌಕಿದಾರ ಸರಿಯಾಗಿದ್ದರೆ ಅತೀಂದ್ರಿಯ ಸುಖದ ಖಜಾನೆಯನ್ನ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮೆಲ್ಲರಿಗೂ 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.